ಒಂದಾಗಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು, ಬಗರುಕಂ ಸಾಗುವಳಿದಾರ ಹಕ್ಕುಪತ್ರ ಕೊಡಲೇಬೇಕು, ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು, ಬಗರುಕಂ ಸಾಗುವಳಿದ ಹಕ್ಕುಪತ್ರ ಕೊಡಲೇಬೇಕು, ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು. ಜೋಳ ಬೆಳೆದ ರೈತರಿಗೆ ಈ ಕೂಡಲೇ ಖರೀದಿ ಕೇಂದ್ರ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಬಳ್ಳಾರಿ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಮಧ್ಯೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ, ರೈತರ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಮ್ಮ ರೈತ ಸಂಘಟನೆ ನಿರಂತರವಾಗಿ ಹೋರಾಟ ಕಟ್ಟುತ್ತಾ ಬಂದಿದೆ. ಇತ್ತೀಚೆಗೆ ನರೇಗಾ ಕೂಲಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ಹಾಗೂ ದಿನದ ಕೂಲಿಯನ್ನು 600 ರೂಪಾಯಿಗೆ ಹೆಚ್ಚಿಸಬೇಕೆಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸಲಾಯಿತು. ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು, ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿದರು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವತಿಯಿಂದ ಒಂದು ಯಾಳ್ಪಿ ಗ್ರಾಮದಲ್ಲಿ ನಾವು ಎಐಕೆಕೆಎಂಎಸ್ ರೈತ ಸಂಘಟನೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗದಲ್ಲಿ ಏನು ಜೋಳ ಬೆಳೀತಾರೆ, ಆ ಜೋಳ ಬೆಳೆದ ಬೆಳೆಗಳನ್ನ ಸರಿಯಾಗಿ ಖರೀದಿ ಮಾಡ್ತಾ ಇಲ್ಲ. ಸೊ ಸರಿಯಾದ ಸಮಯಕ್ಕೆ ಖರೀದಿ ಮಾಡಬೇಕು. ಅದೇ ರೀತಿ ಬಗರುಕಂ ಸಾಗುವಳಿದಾರ ಹಕ್ಕುಪತ್ರ ಕೊಡಬೇಕಂತ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ಸುಮಾರು 100 ಜನ ಬಗರುಕಂ ಸಾಗುವಳಿದಾರಿದ್ದಾರೆ. ಸುಮಾರು 70-80 ವರ್ಷ ಸಾಗುವಳಿ ಮಾಡ್ತಿದ್ದಾರೆ. ಅವ್ರಿಗೆ ಪಟ್ಟ ಕೊಡಬೇಕು. ಅದೇ ರೀತಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ. ನರೇಗಾ ಉದ್ಯೋಗ ಖಾತ್ರಿ ಕೆಲಸನ ನಿರಂತರ ಕೊಡಬೇಕಂತ ನಾವು ಇದೆಲ್ಲ ರೈತರ ಮಧ್ಯೆ ಚರ್ಚೆ ಮಾಡಿ ಇವತ್ತು ನಾವು ಮೆಂಬರ್ಶಿಪ್ ಆಗಿದ್ದಾರೆ. ಈ 100 ಜನ ಮೆಂಬರ್ ಆಗಿ ಮುಂದಿನ ರೈತರ ಹೋರಾಟಕ್ಕೆ ನಾವೆಲ್ಲ ಬರ್ತೀವಿ. ಇವತ್ತು ರೈತರ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ರೈತರ ಒಗ್ಗಟ್ಟ ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲ ರೈತ ಸಂಘಟನೆ ಬಲಪಡಿಸೋಣ, ಎಐಕೆಕೆಎಂಎಸ್ ಹೋರಾಟನ ಬಲಪಡಿಸೋಣ ಅಂತೆಲ್ಲ ಹೇಳಿದ್ದಾರೆ. ಇವರೆಲ್ಲರಿಗೂ ನಮ್ಮ ಎಐಕೆಕೆಎಂಎಸ್ ಜಿಲ್ಲಾ ಸಮಿತಿ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್. ಈ ಸಂದರ್ಭದಲ್ಲಿ ತಾಲೂಕಾ ಸಮಿತಿ ಸದಸ್ಯರಾದ ಭೈರಪ್ಪ, ಹೊನ್ನೂರಪ್ಪ, ತಿಪ್ಪಯ್ಯ, ಓಬಳೇಶ್, ಮಲ್ಲಿಕಾರ್ಜುನ್, ತಿಪ್ಪಯ್ಯ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.